ಮೈಸೂರಿನ ಕಾಂಗರೋ ಕೇರ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ 5 ವರ್ಷದ ಮಗು ಹೈರಾಣ. ಕಾಳಿದಾಸ ರಸ್ತೆಯ ಕಾಂಗರೋ ಕೇರ್ ಲ್ಯಾಬ್ ವರದಿಯಲ್ಲಿ ಎಡವಟ್ಟು, ಪೋಷಕರು ಕಂಗಾಲು. ಹೊಟ್ಟೆ ನೋವೆಂದು ಬಂದ ಮಗುವಿಗೆ ಇನ್ಫೆಕ್ಷನ್ ಎಂದು ಹೈಡೋಸೇಜ್ ಇಂಜೆಕ್ಷನ್ ಕೊಟ್ಟ ಮುಟ್ಟಾಳ ವೈದ್ಯರು. ಸುಳ್ಳು ಚಿಕಿತ್ಸೆ ಹೆಸರಿನಲ್ಲಿ ಹಗಲು ದರೋಡೆ ಮಾಡ್ತಿದ್ದಾರ ಕಾಂಗರೋ ಕೇರ್ ಆಸ್ಪತ್ರೆ ಸಿಬ್ಬಂದಿ. ಇಲ್ಲದ ರೋಗಕ್ಕೆ 15 ದಿನಗಳ ಟ್ರೀಟ್ಮೆಂಟ್, ದುಡ್ಡಿನಾಸೆಗೆ ಕರ್ತವ್ಯ ಮರೆತ್ರ ಕಾಂಗರೋ ಕೇರ್ ಡಾಕ್ಟರ್ಸ್. ಬೇರೆ ಲ್ಯಾಬ್ಗಳಲ್ಲಿ ಇಲ್ಲದ ಸೋಂಕು ಕಾಂಗರೋ ಕೇರ್ ಲ್ಯಾಬ್ನಲ್ಲಿ ಪತ್ತೆ. ನಮ್ಮಿಂದ ತಪ್ಪಾಗಿದೆ ಕ್ಷಮಿಸಿ ಎಂದ ಕಾಂಗರೋ ಕೇರ್ ಅಧಿಕಾರಿ. ಪೋಷಕರ ತೀವ್ರ ಆಕ್ರೋಶ. ಬೇಜವಾಬ್ದಾರಿ ಚಿಕಿತ್ಸೆ ಕೊಟ್ರು ಹೇಳೋರಿಲ್ಲ ಕೇಳೋರಿಲ್ಲ, ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ತಾರ ಡಿಎಚ್ಒ ಕುಮಾರಸ್ವಾಮಿ. ವೈದ್ಯರನ್ನು ದೇವರೆಂದು ನಂಬಿ ಆಸ್ಪತ್ರೆಗೆ ಬಂದ ರೋಗಿಗಳು ಮತ್ತು ಅವರ ಪೋಷಕರಿಗೆ ಇಲ್ಲದ ಕಾಯಿಲೆ, ಸೂಕ್ತವಲ್ಲದ ಚಿಕಿತ್ಸೆ ಮೂಲಕ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿರೋ ಉದಾಹರಣೆಗಳು ಸಾಕಷ್ಟಿವೆ. ಅಂತಹ ದಾರಿಯಲ್ಲೇ ಹಣ ಸಂಪಾದಿಸುವ ಪ್ರಯತ್ನವೊಂದನ್ನು ಮಾಡಿ ಪೋಷಕರಿಗೆ ತಗ್ಲಾಕೊಂಡಿರುವ ಘಟನೆಯೊಂದು ಅರಮನೆಗಳ ನಗರಿ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವ ಕಾಂಗರೋ ಕೇರ್ ವೈದ್ಯರ ಎಡವಟ್ಟಿನಿಂದ ಇಲ್ಲದ ಕಾಯಿಲೆಗೆ 5 ವರ್ಷದ ಮಗು ದೈಹಿಕ ಮತ್ತು ಮಾನಸಿಕ ಹಿಂಸೆ ಅನುಭವಿಸಿದೆ. ಹೌದು ವೀಕ್ಷಕರೇ, ಕೆಡಿ ರೋಡ್ನಲ್ಲಿರುವ ಕಾಂಗರೋ ಕೇರ್ ಎಂಬ ಆಸ್ಪತ್ರೆಗೆ ಮಂಡ್ಯದ ಅರ್ಪಿತಾ ಎಂಬುವವರ 5 ವರ್ಷದ ಪುಟ್ಟ ಕಂದಮ್ಮ ಅವನಿ ಎಂಬ ಮಗುವಿಗೆ ಕೆಲ ದಿನಗಳ ಹಿಂದೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ನೋವಿಗೆ ಚಿಕಿತ್ಸೆ ಪಡೆಯಲು ಕಾಂಗರೋ ಕೇರ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಬಹುಶಃ ಇದೊಂದು ತಪ್ಪು ಅವರನ್ನು ಅಕ್ಷರಶಃ ನಲುಗಿ ಹೋಗುವಂತೆ ಮಾಡಿದೆ. ಎಂತಹ ಗಟ್ಟಿ ಹೃದಯವಾದರೂ ಸಹ ಕರುಳ ಬಳಿಗೆ ಆರೋಗ್ಯ ಸಮಸ್ಯೆ ಎಂದು ಬಂದಾಗ ಕುಗ್ಗಿ ಹೋಗುತ್ತದೆ. ನನ್ನ ಮಗು ಹುಷಾರಾದ್ರೆ ಸಾಕು, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಎಂಬ ಮಾತುಗಳು ಎಲ್ಲರಲ್ಲೂ ಕೇಳಿಬರುತ್ತೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಖತರ್ನಾಕ್ ವೈದ್ಯರು ಮತ್ತು ಆಸ್ಪತ್ರೆಗಳ ಆಡಳಿತ ಮಂಡಳಿಗಳು ಲಕ್ಷ ರೂಪಾಯಿಗಳನ್ನ ಹಗಲು ದರೋಡೆ ಮಾಡಿಬಿಡ್ತವೆ. ಕಾಂಗರೋ ಕೇರ್ ವೈದ್ಯರು ಸಹ ಮಾಡಿದ್ದು ಇದನ್ನೇ. ಮಗುವಿಗೆ ಇನ್ಫೆಕ್ಷನ್ ಆಗಿದೆ, ಆಂಟಿಬಯೋಟಿಕ್ ಕೊಡಬೇಕು ಎಂದು ವಾರಗಟ್ಟಲೆ ಚಿಕಿತ್ಸೆ ನೀಡಿದ್ದಾರೆ. ಮುಂದೆ ನಡೆಸಿದ ಟೆಸ್ಟ್ ನಲ್ಲಿಯೂ ಸಹ ಸೋಂಕು ಕಡಿಮೆಯಾಗಿಲ್ಲ ಎಂದು ವರದಿ ನೀಡಿ ಮತ್ತೆ ಹೈಡೋಸೇಜ್ ಚುಚ್ಚುಮದ್ದು ನೀಡಿದ್ದಾರೆ. ಸತತ 12 ದಿನಗಳ ಚಿಕಿತ್ಸೆ ಬಳಿಕವೂ ಮತ್ತದೇ ಉತ್ತರ, ಇನ್ಫೆಕ್ಷನ್. ಇನ್ನೊಂದು ಬಂದಿಲ್ಲ, ನಮ್ಮ ಮಗುಗೆ ಆಗ್ತಾರ, ಬೇರೆ ಮಕ್ಳಿಗೆ ಆಗ್ಬಾರ್ದು. ಇವತ್ತು ನಾವೊಬ್ರು ಬಂದಿದ್ದು, ಬೇರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ, ಅವ್ರಿಗೆ ಮಕ್ಳು ಮುಚ್ಚಿದಾಗಲೇ ಗೊತ್ತಾಗಲ್ಲ ನೋವೇನು ಅಂತ. ಈ ಮಗುಗೇನೋ ಸಂಬಳ ತಗೋತಾರೆ, ಯಾರು ಹೋದ್ರೇನು ಇವ್ರಿಗೆ ಚಾಲಾಕಿ ವೈದ್ಯರು. ನಾನೊಂದು ಟೆಸ್ಟ್ ಹೇಳುತ್ತೇನೆ, ಅದನ್ನು ಮಾಡಿಸಿ, ಅದು 100 ಎಕ್ಸ್ರೇಗಳಿಗೆ ಸಮ ಎಂದಿದ್ದಾರೆ. ಅದಲ್ಲದೆ 1 ವರ್ಷ ಆಂಟಿಬಯೋಟಿಕ್ ಕೊಡಲೇಬೇಕು, ಇಲ್ಲದಿದ್ರೆ ಕಷ್ಟವಾಗುತ್ತೆ ಎಂದು ಹೆದರಿಸಿದ್ದಾರೆ. ಇದರಿಂದ ಅನುಮಾನಗೊಂಡ ಪೋಷಕರು ಅದೇ ಟೆಸ್ಟ್ ಅನ್ನು ಬೇರೆ ಲ್ಯಾಬ್ಗಳಲ್ಲಿ ಮಾಡಿಸಿದಾಗ ನೆಗೆಟಿವ್ ಬಂದಿದೆ. ಮಗುವಿಗೆ ಯಾವುದೇ ಸೋಂಕಿನ ತೊಂದರೆ ಇಲ್ಲ ಎಂಬುದನ್ನು ನೋಡಿ ಅವರಿಗೆ ಸ್ವರ್ಗ ಕೈಗೆ ಸಿಕ್ಕಂತಾಗಿದೆ. ಇದರ ಜೊತೆಗೆ ಕಾಂಗರೋ ಕೇರ್ ಮೇಲಿನ ಕೋಪ ಕೆಂಡದಂತೆ ಕುದಿದಿದೆ. ತಕ್ಷಣವೇ ಕಾಂಗರೋ ಕೇರ್ ಆಸ್ಪತ್ರೆಗೆ ಧಾವಿಸಿದ ಪೋಷಕರು ಇವರ ಸುಳ್ಳಿನ ನಾಟಕದಾಟಕ್ಕೆ ತೆರೆ ಎಳೆದಿದ್ದಾರೆ. ಸ್ಥಳದಲ್ಲಿಯೇ ಎಲ್ಲರನ್ನೂ ಪ್ರಶ್ನಿಸಿದ್ದಾರೆ. ಅಸಲಿ ವಿಚಾರ ಗೊತ್ತಾಗಿದ್ದೇ ತಡ, ನಮ್ಮಿಂದ ತಪ್ಪಾಗಿದೆ, ಇನ್ಮುಂದೆ ಈಗಾಗುವುದಿಲ್ಲ ಎಂದು ನೌಟಂಕಿ ಡ್ರಾಮಾವೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಮಗಾಗಿರುವ ವಂಚನೆ, ವೈದ್ಯಕೀಯ ಬೇಜವಾಬ್ದಾರಿ ಮತ್ಯಾರಿಗೂ ಆಗಬಾರ್ದೆಂಬ ಕಾರಣಕ್ಕೆ ಸುದ್ದಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಮಗುವಿನ ಪೋಷಕರು. ನನ್ನ ಸಿಸ್ಟರ್ ಮಗಳು ಅವನಿ ಪ್ರೀತಮ್ ಅಂತೇಳಿ 5 ವರ್ಷದ ಹೆಣ್ಣು ಮಗಳು, ಹೊಟ್ಟೆ ನೋವು ಅಂತೇಳಿ ಸುಮಾರು ಸಲ ಅವಳು ತೋರಿಸ್ಕೊತಾ ಇದ್ಲು. ಆಗ ನಾವು ಆಸ್ಪತ್ರೆಗೆ ಕರ್ಕೊಂಡ್ಬಂದು ಒಂದು ಕ್ಲಿನಿಕ್ಗೆ ತೋರಿಸಿದ್ವಿ. ಕ್ಲಿನಿಕ್ಕಿಂದ ಕಾಂಗರೋ ಆಸ್ಪತ್ರೆಗೆ ಅವರು ರೆಫರ್ ಮಾಡಿದ್ರು. ಇಲ್ಲಿ ಕರ್ಕೊಂಡ್ಬಂದು ಹೊಟ್ಟೆ ನೋವಿಗೆ ಟ್ರೀಟ್ಮೆಂಟ್ ತೋರಿಸಲಾಗಿ ಅವರು ಬೇರೆ ಟೆಸ್ಟ್ ಎಲ್ಲ ಮಾಡಿದ್ರು. ಟೆಸ್ಟ್ ರಿಪೋರ್ಟ್ ಪ್ರಕಾರ ಮಗುಗೆ ಇನ್ಫೆಕ್ಷನ್ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ 1 ವಾರ ಟ್ರೀಟ್ಮೆಂಟ್ ಕೊಟ್ಟರು. ಅದ್ರಲ್ಲಿ ವಾಸಿ ಆಗಲಿಲ್ಲ. ಮತ್ತೆ ಕರ್ಕೊಂಡ್ಬಂದು ತೋರಿಸಿದಾಗ ಅವರು ಮಗುಗೆ ಇನ್ನೂ ಇನ್ಫೆಕ್ಷನ್ ಕ್ಲಿಯರ್ ಆಗಿಲ್ಲ ಅಂತ ಇನ್ನೊಂದು ಟೆಸ್ಟ್ ಮಾಡಿಸಿದ್ರು. ಆ ಟೆಸ್ಟ್ ಮಾಡಿಸಾದ್ಮೇಲೆ ಮಗುಗೆ ಇನ್ಫೆಕ್ಷನ್ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿದೆ. ಮತ್ತೆ 9 ದಿನ ಮಗುಗೆ ಒಂದು EV ಇಂಜೆಕ್ಷನ್ ಹಾಕೋಣ ಅಂತೇಳಿ 9 ದಿನ ಮಗುಗೆ ಇಂಜೆಕ್ಷನ್ ಕೊಟ್ಟರು. ಆ ಇಂಜೆಕ್ಷನ್ ಕೊಟ್ಟ ಮೇಲೂ 3 ಡೇಸ್ ಬಿಟ್ಟು ಮತ್ತೆ ಚೆಕ್ ಮಾಡಿಸಿದ್ರು. ಆಗಲೂ ಕೂಡ ಏನು ಇನ್ಫೆಕ್ಷನ್ ಕಡಿಮೆ ಆಗಿರಲಿಲ್ಲ. ಹಂಗಾಗಿ ಮಗುಗೆ ಮತ್ತೆ ಇನ್ಫೆಕ್ಷನ್ ಕಡಿಮೆ ಆಗಿಲ್ಲ ಅಂತೇಳಿ ಬೆಳಿಗ್ಗೆ ಸಾಯಂಕಾಲ ಮತ್ತೆ 12 ದಿನ ನೀವು ಹೈಡ್ರೋಸೇಜ್ ಇಂಜೆಕ್ಷನ್ ಕೊಡಬೇಕು ಅಂತೇಳಿ ಇಂಜೆಕ್ಷನ್ ಕೊಡಿಸ್ತಾ ಇದ್ರು. ನಮ್ಮ ಸಿಸ್ಟರ್ಗೆ ಡೌಟ್ ಬಂದು ಇಷ್ಟೊಂದು ಇಂಜೆಕ್ಷನ್ ಕೊಡ್ತಾ ಇಲ್ಲ ಅಂತೇಳಿ ಕರ್ಕೊಂಡೋಗಿ ಹೊರಗಡೆ ಟೆಸ್ಟ್ ಮಾಡಿಸಿದಾಗ ಬೇರೆ ಲ್ಯಾಬಲ್ಲಿ
ಅಲ್ಲಿ ನೆಗೆಟಿವ್ ಬಂತು. ಮತ್ತೆ ಅದೇ ಇನ್ನೊಂದು ಒಂದೇ ಇದ್ರ ಕ್ಲಿಯರ್ ಮಾಡಬೇಡ ಅಂತ ಇನ್ನೊಂದು ಕಡೆ ಟೆಸ್ಟ್ ಕೊಡೋ, ಅಲ್ಲೂ ಕೂಡ ನೆಗೆಟಿವ್ ಬಂತು. ಅದೇ ಟೈಮಲ್ಲಿ ಮತ್ತೆ ಬಂದು ಕ್ಯಾನ್ಸರ್ ಆಸ್ಪತ್ರೆ ಅದೇ ಟೆಸ್ಟ್ ಕೊಡುತ್ತೆ, ಮತ್ತೆ ಇಲ್ಲಿ ಪಾಸಿಟಿವ್ ಬಂತು. ಸೊ ಇದನ್ನ ಬಂದು ಇವ್ರ ಹತ್ರ ನಾವು ಚರ್ಚೆ ಮಾಡಿದಾಗ ಡಾಕ್ಟರ್ ಇಮಿಡಿಯೇಟ್ ಆಗಿ 5 ಡೋಸೇಜ್ ಎಲ್ಲ ನಿಲ್ಲಿಸಿ, ಇದು ಗೊತ್ತಾಗಿಲ್ಲ, ನಾನು ಯಾರು ಲ್ಯಾಬ್ ಟೆಸ್ಟ್ ಕೊಟ್ಟಿದ್ದೆ ಅವ್ರಿಗೆ ನಾನು ಬೈದು ಬುದ್ಧಿ ಹೇಳ್ತೀನಿ, ಮತ್ತೆ ಈ ಥರ ಆಗೋದನ್ನು ನೋಡ್ತೀವಿ ಅಂತ ಹೇಳಿದ್ರು. ಮತ್ತೆ ನಿಮಗೆ ಮಗುಗೆ 1 ವರ್ಷ ನಾವು ಇನ್ಫೆಕ್ಷನ್ ಆಗಿರೋದ್ರಿಂದ ಮಗುಗೆ ಆಂಟಿಬಯೋಟಿಕ್ ಕೊಡಬೇಕು 1 ವರ್ಷ. ಮತ್ತೆ ಯಾವುದೋ ಒಂದು ಟೆಸ್ಟ್ ಮಾಡಬೇಕು. ಆ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 100 ಎಕ್ಸ್ರಿಗೆ ಸಮ ಇರುವಂಥ ಒಂದು ಟೆಸ್ಟ್ ಇರುತ್ತೆ, ಅದನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಆಗ ನಮ್ಮ ಸಿಸ್ಟರ್ ಎಚ್ಚೆತ್ಕೊಂಡು ನನ್ನ ಮಗಳಿಗೆ ಇಷ್ಟೊಂದು 5 ಡೋಸೇಜು 5 ವರ್ಷದ ಮಗು ಇದಕ್ಕೆಲ್ಲ ಆ ಪವರ್ ರೆಸಿಸ್ಟೆನ್ಸ್ ಪವರ್ ಇರುತ್ತಾ ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನೆಲ್ಲ ಕೊಡಿಸ್ತಂತೆ ಬೇರೆ ಕಡೆ ಟೆಸ್ಟ್ ಮಾಡಿಸಲಾಗಿ ರಿಪೋರ್ಟ್ ಗೊತ್ತಾಗಿರೋದು. ಇಲ್ಲಿ ಡಾಕ್ಟ್ರು ಕೂಡ ಯಾರು ಅಡ್ವೈಸ್ ಮಾಡಿಲ್ಲ, ಬರೀ ನಮ್ಮಲ್ಲೇ ಟೆಸ್ಟ್ ಮಾಡಿ ಇನ್ನೊಂದು ಕಡೆ ಟೆಸ್ಟ್ ಮಾಡಿ ಅಂತ ಅಡ್ವೈಸ್ ಮಾಡಿಲ್ಲ. ಅವಳ ಬುದ್ಧಿವಂತಿಕೆ ಮೇಲೆ ಮಗುಗೆ ಇಷ್ಟೊಂದು ಆಗ್ತಾ ಇದೆಯಲ್ಲ ಅಂತೇಳಿ ಬೇರೆ ಕಡೆ ಟೆಸ್ಟ್ ಮಾಡಿಸಿದಾಗ ನೆಗೆಟಿವ್ ಇದೆ, ಇವರ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಇದೆ. ಇದು ಸಂಬಂಧಪಟ್ಟಾಗಿ ಬಂದು ಇವ್ರ ಹತ್ರ ಎಲ್ಲ CO ಹತ್ರ ಎಲ್ಲ ಚರ್ಚೆ ಮಾಡಿದ್ರೆ ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಮಗಳು ಒಂದೇ ಅಲ್ಲ, ಇಲ್ಲಿ ಬರುವಂಥ ಮಕ್ಕಳೆಲ್ಲ ಕೂಡ ನಮ್ಮ ಮಕ್ಕಳಿದ್ದಂಗೆ. ಮಕ್ಕಳಿಗೆ ಎಷ್ಟು ಏಜಲ್ಲಿ ತಂದೆ ತಾಯಿ ಯಾವ ಕಷ್ಟದಲ್ಲಿ ಬಂದಿರ್ತಾರೋ ಮಗು ಅದನ್ನ ತಡೀತಾರೋ ಒಂದು ಸಾಮಾನ್ಯ ಜ್ಞಾನ ಇದೆ. ಇಲ್ಲಿರುವಂಥ ಡಾಕ್ಟರ್ಗಳು ನಾವೆಲ್ಲೋ ಕಡೆ ಮಾತಾಡ್ಬೇಕಾದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೀವಿ, ಆದರೆ ಇವ್ರು ರಾಕ್ಷಸ ರೀತಿ ವರ್ತಿಸ್ತಾ ಇದ್ದಾರೆ ಇಲ್ಲಿ. ಸೊ ಆ ಉದ್ದೇಶದಿಂದ ಇದು ನಮ್ಮ ಮಗುಗಾಗಿರೋ ತೊಂದರೆ ಅಂತ ಇಲ್ಲ, ಇನ್ನು ಬರುವಂಥ ಮಕ್ಕಳಿಗೆ ಯಾರೂ ಕೂಡ ಈ ತೊಂದರೆ ಆಗಬಾರ್ದು. ಆ ಉದ್ದೇಶದಿಂದ ನಾವು ಕಾನೂನು ಮೊರೆನೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಈ ಒಂದು ಇವರ ದುರಾಡಳಿತ ಮತ್ತು ಇವರ ಒಂದು ಮಕ್ಕಳ ಮೇಲೆ ನೆಗ್ಲಿಜೆನ್ಸ್ ಇದೆ, ಇದು ಕೂಡ ತಕ್ಕ ಅವ್ರಿಗೆ ಪಾಠ ಆಗಬೇಕು, ಕಾನೂನು ರೀತಿ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಸ್ಥಳಕ್ಕೆ ಪೊಲೀಸ್ ಕರೆಸಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ ಕಾಂಗರೋ ಕೇರ್ ಆಸ್ಪತ್ರೆ ಸಿಬ್ಬಂದಿ ತಪ್ಪೊಪ್ಪಿಗೆ ಪತ್ರವೊಂದನ್ನು ನೀಡಿದ್ದಾರೆ. ನಾವು ಮಾಡಿದ ತಪ್ಪಿಗೆ ಪತ್ರ ಬರೆದು ಕೊಟ್ಟಿದ್ದೇವೆ, ಮತ್ತೆಲ್ಲೂ ದೂರು ಬೇಡ, ಮಾಧ್ಯಮಕ್ಕೆ ಮಾಹಿತಿ ನೀಡಬೇಡಿ ಎಂದು ಹಿಂಬಾಗಿಲ ತಂತ್ರ ರೂಪಿಸಿದ್ದಾರೆ 420 ವೈದ್ಯರು. ಯಾವುದೇ ಆಮಿಷಕ್ಕೂ ಒಳಗಾಗದ ಪೋಷಕರು ಶ್ರೀ ವಿಜಯ ಟಿವಿ 24 ವಾಹಿನಿಗೆ ತಮಗಾದ ಅನ್ಯಾಯವನ್ನು ಬಿಚ್ಚಿಟ್ಟಿದ್ದಾರೆ. ಆ 7 ದಿನ ಕೂಡ ಇಂಜೆಕ್ಷನ್ ಕೊಡಿಸೋದ್ಮೇಲೂ ಕೂಡ ಮಗುಗೆ ಯಾವುದೇ ರೀತಿ ಗುಣಪಡಿಸೋದು ಆಗದೋದ್ರಿಂದ ಇವರು ಮತ್ತೆ ಮಗುಗೆ IV ಇಂಜೆಕ್ಷನ್ 5 ಡೋಸೇಜ್ ಇಂಜೆಕ್ಷನ್ನ ನಾವು ಕೊಡಬೇಕಾಗತ್ತೆ. ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ IV ಡೋಸೇಜ್ ಮಗುಗೆ ಇಂಜೆಕ್ಷನ್ ಹಾಕಬೇಕು ಅಂತೇಳಿ 7 ದಿನ ಇಂಜೆಕ್ಷನ್ ಬರೆದ್ರು. ಅದು ಮಾಡಬೇಕಾದ್ರೆ 3 ದಿನ ಆದಮೇಲೆ ಮತ್ತೆ ಇವರು ರಕ್ತ ಪರೀಕ್ಷೆಗೆ ಒಳಪಡಿಸ್ಬಿಟ್ಟಾಗ ಯಾವುದೇ ರೀತಿ ಇದು ಕಡಿಮೆ ಆಗಿಲ್ಲ, ನಿಮ್ಮ ಮಗುಗೆ 1 ವರ್ಷ ಆಂಟಿಬಯೋಟಿಕ್ ಹಾಕಬೇಕಾಗುತ್ತೆ, ಹಾಗಾಗಿ ಮತ್ತೆ ಪರೀಕ್ಷೆ ಮಾಡಲಿ ಅಂತ ಹೇಳಿದಾಗ ನನ್ನ ತಂಗಿ ಒಂದು ಸ್ವಲ್ಪ ಎಚ್ಚೆತ್ತು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ ಬೇರೆ ಕಡೆ ಟೆಸ್ಟನ್ನು ಮಾಡಿಸಿದ್ರೆ ಅಲ್ಲಿ ನೆಗೆಟಿವ್ ಬರ್ತಾ ಇದೆ ಇನ್ಫೆಕ್ಷನ್. ಒಟ್ಟಿನಲ್ಲಿ ದುಡ್ಡು ಮಾಡೋ ದುರುದ್ದೇಶದಿಂದ ಆರೋಗ್ಯವನ್ನ ಅಸ್ತ್ರ ಮಾಡಿಕೊಂಡಿರೋ ಕಾಂಗರೋ ಕೇರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರ ಆರೋಗ್ಯಾಧಿಕಾರಿಗಳು ಎಂಬುದನ್ನ ಕಾದು ನೋಡಬೇಕಿದೆ. ಇದು ನಂಬಿಕೆಯ ಪ್ರತಿಬಿಂಬ.